ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ಗೆ ಬಂದು ಜನಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ. ಅವಳೊಂದು ನಾವಲಲ್ಲಿ ಇರೋ ಬಗ್ಗೆನೇ ಹೇಳಿರ್ತಾಳೆ ಅಂತ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಲೂ ಹೇಳ್ರಿ. ಒಬ್ಬೊಬ್ರಿಗೆ ಇಷ್ಟ ಆಗಿರುತ್ತೆ, ಇಷ್ಟ ಆಗಿರಲ್ಲ, ಅದನ್ನೆಲ್ಲನೂ ತಿಳಿಸಿ ನನ್ನ ಎಕ್ಸ್ಪ್ಲನೇಷನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ. ಆದಷ್ಟು ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಎಲ್ರೂ ಅವ್ರು ತಂದಿರೋ ತರಕಾರಿಗಳಿಂದ ಅಡುಗೆ ಮಾಡಿಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಹಾಗೆ ಅವರು ಡೇಟ್ನ ಎಂಜಾಯ್ ಮಾಡ್ತಿರ್ತಾರೆ. ಅವ್ರ ಪಾರ್ಟಿನ ಅವಳು ಜೆನಿಗೂ ತಿನ್ನಿಸ್ತಿರ್ತಾರೆ. ಯಾಕಂದರೆ ಅವಳು ಅಬ್ರಾಡಿಂದ ಅಲ್ವಾ ಬಂದಿರೋದು. ಆದ್ದರಿಂದ ಅವ್ರ ಕಲ್ಚರ್ ಆಮೇಲೆ ಅವ್ರ ಫುಡ್ ಎಲ್ಲನೂ ಅವಳಿಗೆ ತಿನ್ನಿಸಿ ಎಲ್ಲನೂ ತಿಳಿಸ್ತಿರ್ತಾರೆ. ಆಮೇಲೆ ತಿಂದಾದ್ಮೇಲೆ ಅಲ್ಲಿರೋ ಮಂಚದ ಮೇಲೆ ಮಲಿಕೊಂಡು ಈಗ ಮಿಸ್ಟರ್ಗ ಹೇಳಿರ್ತಾರಲ್ವ ಫಸ್ಟ್ನೇ ಎಪಿಸೋಡಲ್ಲಿ, ಅದ್ರ ಬಗ್ಗೆ ಎಲ್ಲನೂ ಮಾತಾಡ್ತಿರ್ತಾರೆ. ಯೂನಿವರ್ಸ್ ಬಗ್ಗೆ. ಆಕಾಶದಲ್ಲಿ ನಕ್ಷತ್ರ ಎಲ್ಲ ಕಾಣಿಸ್ತಿರುತ್ತಲ್ಲ, ಆ ನಕ್ಷತ್ರದಲ್ಲೂ ಹೀರೋಯಿನ್ಗೆ ಬಂದು ಹೀರೋನೇ ಕಾಣಿಸೋದು. ಅಯ್ಯೋ ದೇವ್ರೆ, ನಾನು ಮರ್ತೇ ಹೋದೆ ಅಂದಾಗ ಅವ್ರ ಫ್ರೆಂಡ್ಸ್ ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ, ನನಗೆ ಮಿಸ್ಟರ್ಗ ಕೊಟ್ಟ ಆ ಹೋಮ್ವರ್ಕ್ನ ನಾನು ಮರ್ತೇ ಹೋದೆ, ನಾಳೆ ಏನು ಮಾಡಲಿ ಅಂತ ಅವ್ರ ಫ್ರೆಂಡ್ಸ್ ಹತ್ರ ಹೇಳಬೇಕಾದಾಗ ಏನೂ ಮಾಡೋಕ್ಕಾಗಲ್ಲ, ನೀನೇನಾದರೂ ಅವ್ರ ಹತ್ರ ಹೇಳು ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಡೇ ಆಗಿರುತ್ತೆ. ಅವಳ ಕೈಯಲ್ಲಿ ಒಂದು ಬುಕ್ನ ಇಟ್ಕೊಂಡು ಮಿಸ್ಟರ್ಗ ಹತ್ರ ಹೋಗ್ತಾಳೆ. ಆಗ ಮಿಸ್ಟರ್ಗ, ನೀವು ನನಗೆ ಹೋಮ್ವರ್ಕ್ ಕೊಟ್ರಲ್ಲ, ಅದು ನಾನು ಮಾಡಲಿಲ್ಲ, ಆದ್ದರಿಂದ ನಾನು ಆ ಸೊಲ್ಯೂಷನ್ನ 10 ಸತಿ ಬರಿಲ್ಲ ಅಂದಾಗ, ಏನೋ ನೀನು ಒಂದು ಸತಿನೂ ಟ್ರೈ ಮಾಡಿಲ್ವಾ ಅಂದಾಗ ಈ ಕಡೆಯಿಂದ ಮಾತೇ ಬರಲಿಲ್ಲ. ಆಗ ಹೀರೋ ಅಂತಾರೆ, ಆ ಕಿರು ಪರೀಕ್ಷೆಯಲ್ಲಿ ಬರ್ದೆ ಅಲ್ವಾ, ಆ ರೀತಿ ಟ್ರೈ ಮಾಡು ನೀನು ಅಂದಾಗ, ಸರ್ ಒಂದು ಸತಿ ಟ್ರೈ ಮಾಡಿದಾಗ ಎಲ್ಲ ಸತಿಗೂ ಬರುತ್ತಂತ ಏನಿಲ್ವಲ್ಲ ಅಂದಾಗ ಹೀರೋ ಹಾಗೆ ನೋಡ್ತಾರೆ. ಯೂಜು, ಇಲ್ಲಿ ನೋಡು, ನಾನು ಫಸ್ಟ್ನೇ ದಿನ ನಾನು ನಿನ್ನ ಹತ್ರ ಏನು ಹೇಳಿದೆ ಮ್ಯಾಕ್ಸ್ ಬಗ್ಗೆ ಅಂತ ಕೇಳ್ತಾರೆ. ಈ ಅಕ್ಕ ಬಂದ್ಬಿಟ್ಟು ಪೆಕ್ರಿ ಥರ ಆ ಕಡೆ ಈ ಕಡೆ ನೋಡ್ತಾಳೆ, ಆನ್ಸರ್ ಗೊತ್ತಿಲ್ಲ ಅವಳಿಗೆ. ಗೊತ್ತಾಯ್ತು, ಯೂನಿವರ್ಸ್ ಅಂತ ಏನೇನೋ ಇಳ್ದೇ ಇರೋದೆಲ್ಲ ಹೇಳ್ತಿರ್ತಾಳೆ. ಹೀರೋಗ ಇವಳನ್ನ ಕೇಳೋದೊಂದು ಕೇಳದೇ ಇರೋದು ಒಂದು ಅಂತ ಅವ್ರ ಮನಸ್ಸಲ್ಲೇ ಅನ್ಕೊಳ್ತಾರೆ. ಆಗ ಹೀರೋ ಇವಳು ಈ ರೀತಿ ಹೇಳೋದೆಲ್ಲ ನೋಡಿ, ಮ್ಯಾಕ್ಸ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಸರಿನಾ ಅಂದಾಗ ಹ್ಞೂ ಹೌದು ಅಂತ ಹೇಳ್ತಾಳೆ. ಈ ರೀತಿ ನೀನು ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯೂಜು, ನಿನ್ನಿಂದ ನನಗೆ ಫುಲ್ಲು ಡಿಸಪಾಯಿಂಟೆಡ್ ಆಗಿಬಿಡ್ತು. ನಿನ್ನ ಹತ್ರದಿಂದ ಈ ರೀತಿ ಉತ್ತರನ ನಾನು ಕೇಳ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಇವಳಿಗೆ ಒಂಥರ ಆಗಿಬಿಡುತ್ತೆ, ಅಯ್ಯೋ ನಾನು ಏನು ಮಾಡಿದೆ ಅಂತ ಈ ರೀತಿ ಹೇಳ್ತಾರಲ್ಲ ಅಂತ ಹೀರೋ ಹತ್ರ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹೀರೋಗೆ ನಿಜವಾಗ್ಲೂ ಅಪ್ಸೆಟ್ ಆಗಿರುತ್ತೆ. ಹೀರೋ ಹೇಳಿರೋದನ್ನ ನೆನೆಸ್ಕೊಂಡು ಹೋಗ್ತಿರ್ತಾಳೆ. ಇದ್ರೂ ಹೇಗೋ ಬಿಡು, ನನಗೊಂದು ಡೈಲಾಗ್ ಸಿಕ್ತಲ್ಲ ಅಂತ 32 ಅಲ್ಲನ್ನ ಬಿಟ್ಕೊಂಡು ಲೈಬ್ರರಿಯಲ್ಲಿ ಹೋಗಿ ಬರೀತಿರ್ತಾಳೆ. ಆಗ ಲ್ಯಾಪ್ಟಾಪ್ನ ಓಪನ್ ಮಾಡಿ ನೋಡಿದಾಗ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿರುತ್ತಲ್ಲ, ಅದನ್ನೆಲ್ಲ ನೋಡ್ತಿರ್ತಾಳೆ. ಸರಿ ಆಯಿತು ಅಂತ ಹೀರೋ ಹೇಳಿರೋ ಡೈಲಾಗ್ನ ಬರೀತಿರ್ತಾಳೆ. ಹಾಗೆ ಪಕ್ಕದ ಸೈಡಿಗೆ ತಿರುಗಿ ನೋಡಿದ್ರೆ ಹೀರೋ ಮತ್ತು ಆ ಇವನಿಲ್ವಾ, ಅವರಿಬ್ಬರು ಕುತ್ಕೊಂಡಿರೋ ರೀತಿ, ಅವರಿಬ್ಬರು ಆ ಡೈಲಾಗೆಲ್ಲ ಹೇಳೋ ರೀತಿ ತೋರಿಸ್ತಾರೆ. ಆಗ ಹೀರೋ ಅವನಿಗೆ ಹಿಂಸೆ ಕೊಡೋದನ್ನ ನೋಡಿ ಇವನು ಬಂದ್ಬಿಟ್ಟು ಸ್ಟಾಪ್ ಮಾಡು ಅಂತಾನೆ. ಏನು, ನಿಂಗೋಸ್ಕರ ಅವನು ದೇಹ ವೆಯ್ಟ್ ಮಾಡ್ತಿರ್ತಾನೆ, ಅದಕ್ಕಾಗಿನ ಹಾಗೆ ಹೇಗೆಲ್ಲ ಕೇಳಬೇಕಾದಾಗ ಇವಳಿಗಂತೂ ಫುಲ್ಲು ಖುಷಿ. ಯಾಕಂದರೆ ಇವಳಿಗೆ ಅಷ್ಟೊಂದು ಡೈಲಾಗ್ ಸಿಗ್ತಿದೆಯಲ್ಲ, ಆದ್ದರಿಂದ ಕೊನೆಗೂ ಆ ನಾವಲ್ನ ಬರೆದು ಮುಗಿಸ್ಬಿಡ್ತಾಳೆ. ಸಾರಿ, ಆ ಎಪಿಸೋಡ್ನ ಬರೆದಾದ್ಮೇಲೆ ಅಯ್ಯೋ ದೇವ್ರೆ, ಇದನ್ನಂತೂ ಡಿಲೀಟ್ ಮಾಡಲು ಸಾಧ್ಯನೇ ಇಲ್ಲ ಅಂದ್ಕೊಂಡು ಹಾಗೆ ಇರಬೇಕಾದಾಗ ಅವಳಿಗೆ ಒಂದು ರೀತಿ ಸ್ಮೆಲ್ ಹೊಡಿತಿರುತ್ತೆ ಪರ್ಫ್ಯೂಮ್ದು. ಇದು ಯಾರ ಹತ್ರನೂ ಬರೋ ಸಿಮಿಲರ್ ಸ್ಮೆಲ್ ಅಲ್ವಾ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಮಿಸ್ಟರ್ ಗಾದೆ ಅಂತ. ಅಯ್ಯೋ, ನಾನಂತೂ ತಿರುಗಿ ನೋಡೋಲ್ಲ, ಯೂಜು ಭಯ ಪಡಬೇಡ ಅಂತ ಹಾಗೆ ಮೆತ್ತಿಗೆ ತಿರುಗಿ ನೋಡ್ತಾಳೆ. ಅಕ್ಕಂಗೆ ಸಿಡ್ಲು ಗುಡುಗು ಮಿಂಚು ಎಲ್ಲನೂ ಒಂದೇ ಸತಿ ಬಿದ್ದಂಗೆ ಆಗೋಯ್ತು. ಯಾಕಂದರೆ ಮಿಸ್ಟರ್ಗ ಹಿಂದೆ ಬಂದು ನಿಂತೋರೆ. ಅವಳಂತೂ ಲ್ಯಾಪ್ಟಾಪ್ನ ಮುಟ್ಟಕ್ಕೆ ಬಿಡ್ತಿಲ್ವಲ್ಲ. ಕೊನೆಗೂ ಹೀರೋ ಬಂದ್ಬಿಟ್ಟು ಅವಳನ್ನ ದೂಕಿ ಆ ಚೇರ್ ಮೇಲೆ ಕುತ್ಕೊಬಿಡ್ತಾರೆ. ಓಪನ್ ಮಾಡಿ ನೋಡ್ತಾರೆ, ಹೀರೋಯಿನ್ ಅವಳು ಯೂಜು ಇದ್ದಾಳಲ್ಲ, ಏನೇನು ಬರಲು ಇಂಚ್ ಬೈ ಇಂಚು ಎಲ್ಲನೂ ನೋಡ್ತಾರೆ. ಅಕ್ಕಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅವಳಿಗಂತೂ ಫುಲ್ಲು ಅವಮಾನ. ಅಯ್ಯೋ ದೇವ್ರೆ, ನಾನು ಇವಾಗ ಏನು ಮಾಡ್ತೀನಿ, ಇಷ್ಟೊಂದು ಅವಮಾನ ಆಯ್ತಿದೆಯಲ್ಲ ನನಗೆ ಅಂತ ಯೋಚಿಸ್ತಿರ್ತಾಳೆ. ಆಗ ಹೀರೋನು ಅದನ್ನು, ಅವನಿಗೂ ಅದೇನು ಇಷ್ಟ ಆಯಿತು ಏನೋ ಗೊತ್ತಿಲ್ಲ, ಕಣ್ಣು ಮಿಟಕ್ಸ್ದಂಗೆ ಎಲ್ಲನೂ ಓದಿ ಮುಗಿಸ್ತಾನೆ. ಯೂಜು, ಏನಿದು ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳಂತಾಳೆ, ಸರ್ ನನ್ನ ಕ್ಷಮಿಸಿ, ಸಾರಿ ಸರ್ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ ಯೂಜು, ನಾನು ಕೇಳಿದ್ದು ನಿನ್ನ ಹತ್ರ ಬಂದ್ಬಿಟ್ಟು ಏನಿದು ಅಂತ ಅಷ್ಟೇ, ಇದಕ್ಕೆ ನೀನು ಉತ್ತರ ಕೊಡು ಅಂತ ಕೇಳ್ತಾರೆ. ಆಗ ಅವಳ ಕಡೆಯಿಂದ ಏನೂ ಒಂದು ಉತ್ತರನೂ ಬರಲ್ಲ. ಸಾರಿ ಸರ್, ಇದು ನಾನು ಮಾಡಿಲ್ಲ, ಯಾರೋ ಒಬ್ಬರು ಈ ರೀತಿ ವೆಬ್ ನಾವಲ್ನ ಬರೀತವ್ರೆ ಅನಿಸುತ್ತೆ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ, ನನಗೂ ಶಾಕ್ ಆಗಿಬಿಡ್ತು ಅಂತ ಸುಳ್ಳು ಹೇಳ್ತಾಳೆ. ಆಗ ಹೀರೋ, ಇದು ನಿಜವಾಗ್ಲೂ ಇದು ನಿಂದಲ್ವಾ ಅಂದಾಗ, ಪ್ರಾಮಿಸ್ ನಂದು ಅಲ್ವೇ ಅಲ್ಲ ಅಂತ ಹೇಳ್ತಾಳೆ. ಕುಡ್ದ್ಬಿಟ್ಟು ಕುಡ್ದಿಲ್ಲ ಅಂತ ಹೇಳ್ತಾನಲ್ಲ, ಹಾಗಾಯಿತು ನಿಂದು ಕತೆ. ಕಣ್ಣಾರೆ ನೀನು ಇವಾಗ ಸಿಕ್ಕಿ ಬಿದ್ದಿದ್ಯಾ, ಆದರೂ ಸುಳ್ಳು ಹೇಳ್ತೀಯಲ್ಲ ನೀನು ಅಂತ ಅವಳನ್ನ ನೋಡಿ ಕೇಳ್ತಾರೆ. ನೀನು ಬರೆದಿರೋ ಒಂದೊಂದು ಕ್ಯಾರೆಕ್ಟರ್ ನಮ್ಮನ್ನು ಬೇಸ್ ಮಾಡಿ ತಾನೇ ಬರೆದಿರೋದು ನೀನು ಅಂತ ಹೀರೋ ಎಲ್ಲನೂ ಡೀಟೇಲಾಗಿ ಕಂಡುಹಿಡ್ದು ಬಿಡ್ತಾರೆ. ಸರ್, ನೀವೇ ಆ ರೀತಿ ಕನ್ಕ್ಲೂಷನ್ಗೆ ಬಂದರೆ ನಾನು ಏನು ಹೇಳಿ ಅಂದಾಗ, ಇಲ್ಲಿ ನೋಡಿ ಯೂಜು, ನಾವು ಹೇಳಿರೋ ಡೈಲಾಗ್ನೇ ನೀನು ಬರೆದಿರೋದು ನಿನ್ನ ನಾವಲಲ್ಲಿ ಸರಿನಾ ಅಂದಾಗ,
ಅವಳು ಸಿಗಾಕೊಬಿಟ್ಲಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಸರ್ ಇಲ್ಲಿ ನೋಡಿ ನಿಮ್ಗೆಲ್ರಿಗೂ ಒಳ್ಳೆ ಕೆಮಿಸ್ಟ್ರಿ ಇದೆ, ಆದ್ರಿಂದನೇ ನಾನು ಬರದೆ ಆಯಿತಾ ಅಂತ ಹೇಳಿದಾಗ, ಹೀರೋ ನೀನು ಮಾಡಿರೋ ತಪ್ಪು ಅಂತ ನೀನು ಒಪ್ಕೊಳ್ತಾನೆ ಇಲ್ವಲ್ಲ, ನಿನಗೊಂದು ಲೈನ್ ಇದೆ, ಅದನ್ನು ಕ್ರಾಸ್ ಮಾಡೋಂಗಿಲ್ಲ, ದಯವಿಟ್ಟು ನೀನು ಅದನ್ನು ಡಿಲೀಟ್ ಮಾಡು ಅಂದಾಗ ಇವಳಿಗೆ ಜೀವ ಬಾಯಿಗೆ ಬಂದ್ಬಿಡ್ತು. ಸರ್ ಇಲ್ಲ ಸರ್ ಆಗಲ್ಲ, ಯಾಕಂದರೆ ಇವಳು ಇಷ್ಟು ವರ್ಷ ಕಷ್ಟಪಟ್ಟು ಈ ನಾವಲ್ಲೇ ಅಲ್ವಾ ಅವಳದು ವೈರಲ್ ಆಗಿರೋದು, ಆದ್ದರಿಂದ ಇಲ್ಲ ಸರ್ ಆಗಲ್ಲ ಸರ್ ಅಂತ ಅವಳು ಹೀರೋ ಹತ್ರ ಬೇಡ್ಕೊಂಡ್ರು ಹೀರೋ ಇಲ್ಲ ಆಗಲ್ಲ ನೀನು ಡಿಲೀಟ್ ಮಾಡು ಅಂತ ಅವಳಿಗೆ ಅವರು ಒತ್ತಾಯ ಮಾಡ್ತಿದ್ರು ಇವಳು ಒಪ್ಕೊಳ್ತಾನೇ ಇಲ್ಲ. ಆಗ ಇನ್ನೇನು ಮಾಡೋಕ್ಕಾಗುತ್ತೆ, ಸರಿ ನಿನ್ನ ಕೈಗೆ ಆಗಲ್ವ ನಾನೇ ಡಿಲೀಟ್ ಮಾಡ್ತೀನಿ ಅಂತ ಹೀರೋನ ಹೋಗಿ ಡಿಲೀಟ್ ಮಾಡಲು ಹೋಗ್ತಾನೆ. ಅಷ್ಟೊತ್ತಿಗೆ ಅವಳು ಅಡ್ಡ ಬಂದುಬಿಟ್ಟು ಹೀರೋನ ದುಃಖ ಬಿಡ್ತಾಳೆ. ಆದ್ದರಿಂದ ಲ್ಯಾಪ್ಟಾಪ್ ಬಂದುಬಿಟ್ಟು ಹಾಗೆ ಕ್ಲೋಸ್ ಆಗಿಬಿಡುತ್ತೆ. ಸರಿ ಪಾಸ್ವರ್ಡ್ನ ಹೇಳು ಅಂತ ಮತ್ತೆ ಕೇಳ್ತಾರೆ. ಅವಳು ಸರ್ ಇಲ್ಲಿ ನೋಡಿ ಸರ್ ದಯವಿಟ್ಟು ಈ ರೀತಿ ಮಾಡಬೇಡಿ ಸರ್, ನಾನು ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿತೀನಿ, ಎಲ್ಲನೂ ಮಾಡ್ತೀನಿ ಸರ್, ದಯವಿಟ್ಟು ಈ ರೀತಿ ಮಾಡಬೇಡಿ, ನಾನು ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ಗೋಳಾಡ್ತಾಳೆ. ಅರ್ಧ ಅವರ್ ಆಗುತ್ತೆ. ಅರ್ಧ ಅವರ್ ಆದ್ರೂ ಅಕ್ಕ ಹಾಗೆ ಕುಂತವಳೆ. ಹೀರೋ ಅಂತೂ ಕಲ್ಮನಸ್ನವನು ಕರಗ್ತಾನೆ ಇಲ್ಲ. ಅವಳು ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತು ಹೋಗ್ಬಿಟ್ಟೈತೆ. ಕಣ್ಣಲ್ಲಿ ಅವಳಿಗೆ ನೀರೇ ಬರ್ತಿಲ್ಲ. ಆಗ ಹೀರೋ ಅಂತಾನೆ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಬ, ಎಲ್ರಿಗೂ ಗೊತ್ತಾಗಲಿ, ಇಲ್ಲಿರೋ ಸ್ಟೂಡೆಂಟ್ಸ್ಗೂ ಗೊತ್ತಾಗಲಿ ನೀನೇನು ಮಾಡ್ತಿದ್ಯಾ ಅಂತ ಹೇಳಿದಾಗ ಅವಳಿಗೆ ಸರ್ ನಮ್ಮ ಅಮ್ಮಂಗೆ ಗೊತ್ತಾಯ್ತು ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ, ನೀನು ಮಾಡಿರೋ ತಪ್ಪು ನಿನಗೆ ಗೊತ್ತಾಗೈತೆ ಸರಿನಾ, ಒಂದು ಡಿಲೀಟ್ ಮಾಡು, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಬಾ ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಇವಳಿಗೆ ಇವಾಗ ಏನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರೋದು ಒಂದೇ ಕ್ಷಣಕ್ಕೆ ಹೋಗುತ್ತಂದ್ರೆ ಇವಳ ಕೈಗೆ ತಡ್ಕೊಳಕ್ಕಾಯ್ತಿಲ್ವಲ್ಲ. ಮನೆಗೆ ಹೋದಾಗ ಅವ್ರ ಅಪ್ಪ ಅಮ್ಮ ಬಾ ಊಟ ಮಾಡು ಅಂತ ಕೇಳ್ತಾರೆ. ಆದರೆ ಅವಳು ಇಲ್ಲ ನನಗೆ ಹೊಟ್ಟೆ ಹಸಿತಿಲ್ಲ ಅಂತ ಹೇಳಿ ಅವಳು ತನ್ನ ರೂಮಿಗೆ ಹೋಗಿಬಿಡ್ತಾಳೆ. ಅವ್ರ ಅಪ್ಪ ಅಮ್ಮಂಗೆ ಏನಾದರೂ ಇವಳಿಗೆ ಹುಷಾರಿಲ್ವಾ ಅಂತ ಯೋಚಿಸ್ತಿರ್ತಾರೆ. ಕಟ್ ಮಾಡಿದ್ರೆ ಅವಳು ತನ್ನ ರೂಮ್ ಒಳಗಡೆ ಹೋಗಿ ಅಯ್ಯೋ ನಾನು ಇವಾಗ ಏನು ಮಾಡಲಿ, ನಾನು ಮಾಡಿರೋ ಕತೆ ಎಲ್ರಿಗೂ ಗೊತ್ತಾಯಿತು ಅಂದರೆ ಅಷ್ಟೇ ನನ್ನ ಮಾನ ಮರಿದು ಹೋಯಿತು, ಸುಮ್ಮನೆ ಇದನ್ನು ಡಿಲೀಟ್ ಮಾಡೋದೇ ಬೆಟರು ಅಂತ ಅದ್ರ ಬಗ್ಗೆ ಯೋಚಿಸ್ತಿರ್ತಾಳೆ. ಈ ಕಡೆ ಅವರು ಜಂಗ್ ಮತ್ತು ಇವನಿಲ್ವ ಅವರಿಬ್ಬರು ಕುತ್ಕೋಬೇಕಾದಾಗ ಆಗ ತಾನೇ ಹೀರೋ ಮನೆ ಒಳಗಡೆ ಬರ್ತಾನೆ. ಅವರಿಬ್ಬರನ್ನ ನೋಡ್ತಾನೆ. ಇವಾಗ ಬಂದೇನೋ ನೀನು ಅಂತ ಅವರಿಬ್ಬರು ಕೇಳಬೇಕಾದಾಗ ಅವರಿಬ್ಬರು ತುಂಬ ಕ್ಲೋಸ್ ಆಗಿರೋ ರೀತಿ ಹೀರೋ ಕಾಣಿಸುತ್ತಾ ಅವನು ಹಾಗೆ ಬಾಯಿ ಬಿಡ್ಕೊಂಡು ನೋಡ್ತಾನೆ. ಇದ್ರಾಗೂ ಬೇರೆ ಅವನು ಹೀರೋಯಿನ್ ಬರ್ದಿದ್ಲಲ್ಲ ನಾವಲ್, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾನೆ. ಅಂತ ಬಾಯಿ ಬಿಡ್ಕೊಂಡು ನೋಡ್ತಾನೆ. ಇಲ್ಲ ನೀವಿಬ್ರು ಸೈಡಿಗೆ ಕೂತ್ಕೊಳ್ರಿ, ಅವ್ನು ಆ ಕಡೆ ಕೂತ್ಕೊಳ್ಳಿ, ಇವ್ನು ಈ ಕಡೆ ಕೂತ್ಕೊಳ್ಳಿ ಅಂತ ಅವರಿಬ್ಬರು ಹಾಗೆ ಕೂತ್ಕೊಳ್ತಾರೆ. ಈಗ ಕೂತ್ಕೊಳ್ರಿ ಸರಿನಾ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದಾಗ ಮತ್ತೆ ಸರಿ ಬಾ ನಾ ಇಬ್ಬರು ಆಟ ಆಡೋದ ಅಂತ ಅವರಿಬ್ಬರು ಹೇಳ್ತಿರ್ತಾರೆ. ಹೀರೋ ಮತ್ತೆ ತಿರುಗಿ ನೋಡ್ತಾನೆ. ಅವ್ನಿಗೆ ಅದು BL ಬಗ್ಗೆನೇ ಅವ್ನಿಗೆ ಜಾಸ್ತಿ ಯೋಚನೆ ಬರ್ತೈತೆ, ಅವರಿಬ್ಬರು ತುಂಬ ಕ್ಲೋಸ್ ಆಗಿರೋ ರೀತಿ. ಆಗ ಇನ್ನೊಂದು ಮರಿ ಬಂದುಬಿಟ್ಟು ನಾನು ಬರ್ತೀನಿ ಆಟ ಆಡೋಕ್ಕೆ ಅಂತ ಮಧ್ಯದ್ರಾಗ ಬಂದು ಜಾಯ್ನ್ ಆಯ್ತಾನೆ. ಆಗ ಹೀರೋ ಇಲ್ಲಿ ನೋಡ್ರಿ ನೀವು ಯಾರು ಆಟ ಆಡೋಂಗಿಲ್ಲ, ನೀವು ಒಬ್ಬೊಬ್ಬರೇ ಆಟ ಆಡ್ರಿ ಸರಿನಾ ಅಂತ ಹೇಳಿ ಅವ್ನು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನಿಗೆ ತನ್ನ ಮೈಂಡ್ನ ತಾನು ಕಂಟ್ರೋಲ್ ಮಾಡೋಕ್ಕೆ ಐತಿಲ್ಲ. ಇವನಿಗೆ ಆ BL ಬಗ್ಗೆನೇ ಹೋಗ್ತಿದ್ಯಾ, ಅದರಿಂದ ಅವರು ಏನಾಯ್ತಪ್ಪ ಇವನಿಗೆ, ಲೋ ಮಚ್ಚ ನಿನಗೂ ಬರ್ಬೇಕು ಆಟ ಆಡೋಕ್ಕೆ, ಬಾರೋ ಪಾರ್ಟ್ನರ್ನ ಚೇಂಜ್ ಮಾಡ್ಕೊಳ್ಳೋದ ಅಂತ ಕರಿತಿರ್ತಾರೆ. ಹೀರೋ ತನ್ನ ರೂಮಿಗೆ ಹೋಗ್ಬಿಟ್ಟು ಅಯ್ಯೋ ನನ್ನ ಬುದ್ಧಿ ಎಲ್ಗೋಗ್ತೈತೋ ಅಂತ ಅಂದ್ಕೊಂಡು ಅವ್ರ ಜಾಗದಲ್ಲಿ ಹೋಗಿ ಆ ನಾವಲ್ ಬಗ್ಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಹೀರೋಯಿನ್ ಬಂದುಬಿಟ್ಟು ಜೈಲ್ ಬಟ್ಟೆಯಲ್ಲಿ ಇರ್ತಾಳೆ. ಆ ಕಡೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದು ಏನೇನು ನಿನಗೆ BL ಅಂದರೆ ಇಷ್ಟ ಅಲ್ಲ ಅಂತ ನನ್ನ ಹತ್ರ ಹೇಳಿದೆ, ಎಲ್ಲನೂ ಸುಳ್ಳ ಹಾಗೆ ಹೀಗೆ ಅಂತ ಅವಳನ್ನ ಸರಿಯಾಗಿ ಬೈತಿರ್ತಾರೆ. ಆಮೇಲೆ ಪಕ್ಕದಲ್ಲಿ ತಿರುಗಿ ನೋಡಿದ್ರೆ ಅಮ್ಮ ಅಂತ ಆಸೆಯಿಂದ ಹೋಗ್ತಾಳೆ. ಅವರಮ್ಮ ಬೇಡಮ್ಮ ಬೇಡ ಹತ್ರ ಬರಬೇಡ ಅಂತ ಹೇಳ್ತಾರೆ. ಹಾಗೆ ಶಿಫ್ಟ್ ಆಗಿ ಹೀರೋ ಮತ್ತು ಅವ್ರ ಫ್ರೆಂಡ್ಸ್ ಇರೋ ಕಾರಿಗೆ ಹೋಗ್ಬಿಟ್ಟು ಅವ್ರಿನ್ನ ನೀನು ಮಾಡಿರೋ ತಪ್ಪು ನೀನು ಜೈಲಿಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ ಅವಳನ್ನ ಕಾರಲ್ಲಿ ಹಾಕಿ ರುಬ್ತಿರ್ತಾರೆ. ಅವಳಂತೂ ಕ್ಷಮಿಸಿ ಇದನ್ನೇ ಬರೇನೂ ಇಲ್ಲ. ಹಾಗೆ ಕಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಜಾಗದಲ್ಲಿ ಇರ್ತಾಳೆ. ಆ ಕಡೆ ಅವ್ರ ಅಪ್ಪ ಅವಳಿಗೋಸ್ಕರ ನನ್ನ ಮಗಳು ಏನೂ ಮಾಡಿಲ್ಲ ಅಂತ ಎಲ್ಲರೂ ಹತ್ರನೂ ಪೇಪರ್ ಕೊಡ್ತಿರ್ತಾರೆ. ಇದನ್ನು ನೋಡಿ ಅವಳಿಗೆ ಇನ್ನೂ ಅಪ್ಸೆಟ್ ಆಗ್ತಿರುತ್ತೆ. ಕಟ್ ಮಾಡಿದ್ರೆ ಹೀರೋ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಆ ಜಾಗದಲ್ಲಿ ಬರ್ತಾರೆ. ಬಂದುಬಿಟ್ಟು ಹಾಗೆ ತರ ಅಂತ ಅವಳನ್ನ ಎಳ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದ್ರೆ ಒಂದು ಜಾಗದಲ್ಲಿ ಅವಳ ಕೈನ ಇಕ್ಕಿ ಈ ಕೈ ತಾನೇ ಬರ್ದಿರೋದು ನಾವಲ್ ಅಂತ ಹೇಳಿ ಹೀರೋ ಹಾಗೆ ರಾಡ್ ತೆಗೆದು ಹೊಡ್ಯೋಕ್ಕೆ ಬರ್ತಾನೆ. ಕಟ್ ಮಾಡಿದ್ರೆ ಇದೆಲ್ಲನೂ ಅವಳ ಕನಸು ಅಷ್ಟೇ. ತುಂಬ ಭಯದಿಂದ ಕೈನ ನೋಡ್ತಿರ್ತಾಳೆ. ಯಪ್ಪ ದೇವರೇ ಹೀರೋ ಹೀಗೆಲ್ಲ ವಾರ್ನಿಂಗ್ ಕೊಟ್ಟನಲ್ಲ, ನಾನು ಏನು ಮಾಡಲಿ ಈಗ, ಡಿಲೀಟ್ ಮಾಡಲಾ ಬೇಡವಾ ಅಂತ ಅದ್ರ ಬಗ್ಗೆ ಯೋಚಿಸ್ತಿರ್ತಾಳೆ. ಈ ಕಡೆ ಹೀರೋ ಇಲ್ವಾ ಅವ್ರು ಬಂದುಬಿಟ್ಟು BL ಅಂದರೆ ಏನು, ಬಾಯ್ಸ್ ಲವ್ ಅದು ಇದು ಎಲ್ಲ ಬರ್ತಿರುತ್ತಲ್ಲ ಅದರಲ್ಲಿ ಗೂಗಲಲ್ಲಿ ಅದನ್ನೆಲ್ಲನೂ ಸರ್ಚ್ ಮಾಡಿ ನೋಡ್ತಿರ್ತಾರೆ. ಅವ್ರಿಗೆ ಅದನ್ನು ಓದ್ತಾ ಅವ್ರಿಗೆ ಸ್ವಲ್ಪ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತಿರುತ್ತೆ. ಏನೂ ಅಂತ ಬಾಯಿ ಬಿಡ್ಕೊಂಡು ನೋಡ್ತವ್ರೆ. ಈ ಕಡೆ ಹೀರೋಯಿನ್ಗೆ ಏನು ಮಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ. ಹೋಗಿ ಅವನ ಹತ್ರ ನಾನು ಸಿಗಾಕೋಬೇಕಾ, ಮಿಸ್ಟರ್ಗಾ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಕಿರಿಸ್ತಿರ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಹಾಗೆ ಸ್ಕೂಲಿಗೆ ಹೋಗ್ಬೇಕಾದಾಗ ಬೈದಿಂದನೇ ಹೋಗ್ತಿರ್ತಾಳೆ. ಅವಳ ಮುಂದೆ ಹಾಗೆ ಹೀರೋ ಕ್ರಾಸ್ ಮಾಡ್ಕೊಂಡು ಹೋಗ್ತಾನೆ. ಅಕ್ಕಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಮತ್ತೆ ಹೀರೋ ಬಂದುಬಿಟ್ಟು ಫಾಲೋ ಮೀ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಬೆಕ್ ಮರಿತಾರ ಹೀರೋ ಹಿಂದ್ಗಡೆನೇ ಹೋಗ್ತಿರ್ತಾಳೆ. ಒಂದು ಕೌನ್ಸಿಲಿಂಗ್ ರೂಮಲ್ಲಿ ಕುತ್ಕೊಂಡು ಆಗ ಹೀರೋಯಿನ್ ಮಿಸ್ಟರ್ಗ ಇಲ್ಲಿ ನೋಡ್ರಿ ನಾನು 8ನೇ ಕ್ಲಾಸಿಂದ ನಾವಲ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ.
ನಾನು ಬರೆದಿರೋ ಅಷ್ಟು ನಾವಲಲ್ಲಿ ಯಾವ ಒಂದು ನಾವಲು ವೈರಲ್ ಆಗಿಲ್ಲ. ಬಟ್ ಈ ನಾವಲ್ ಮಾತ್ರ ಇಷ್ಟು ವೈರಲ್ ಆಗಿದೆ ಅಂತ 10 ನಿಮಿಷದವರೆಗೂ ಕುಯ್ತಿರ್ತಾಳೆ. ಆಗ ಹೀರೋ ಹೇಳಮ್ಮ ಹೇಳು ಅಂತ ಸೈಲೆಂಟಾಗಿ ಕುಂತಿರ್ತಾರೆ. ಆದ್ದರಿಂದ ಮಿಸ್ಟರ್ಗ ತನ್ನ ಆಸೆ ತನ್ನ ಕನಸು ಎಲ್ಲನೂ ಇರುತ್ತಲ್ಲ, ಅದನ್ನೆಲ್ಲನೂ ಹೀರೋ ಹತ್ರ ಶೇರ್ ಮಾಡ್ಕೊಳ್ತಾಳೆ. ಸರ್ ಇಲ್ಲಿ ನೋಡ್ರಿ, ನೀವು ನನಗೆ ಹೆಲ್ಪ್ ಮಾಡ್ತೀರಾ, ನಾನು ಇದನ್ನ ಗಿವ್ ಅಪ್ ಮಾಡೋಕ್ಕಾಗಲ್ಲ. ನನಗಿರೋ ಒಂದೇ ಒಂದು ಹೋಪ್ ಇದು ಮಾತ್ರನೇ. ಎಷ್ಟೊಂದು ಜನದ ಫೇವ್ರೇಟ್ ಇದು. ನನ್ನ ಡ್ರೀಮ್ನ ನೀವು ಪೂರ್ತಿ ಮಾಡ್ತೀರಾ ಅಂತ ಹೀರೋ ಹತ್ರ ಕೇಳ್ಕೊಳ್ತಾಳೆ. ಹೀರೋ ಹಾಗೆ ನೋಡ್ತಿರ್ತಾನೆ. ಇಲ್ಲ ಹಾಗಲ್ಲ ಅಂದಾಗ ಸೈಲೆಂಟಾಗಿ ಕಣ್ಣು ಒರೆಸ್ಕೊಳ್ತಿರ್ತಾಳೆ. ಆಗ ಏನಮ್ಮ ಅಳ್ತಿದ್ಯಾ ಅಂದಾಗ ಇಲ್ಲ ಸರ್ ಅಳ್ತಿಲ್ಲ ಅಂತ ಹೇಳ್ತಾಳೆ. ಆಗ ಇಲ್ಲಿ ನೋಡಿ ಮಿಸ್ಟರ್ಗ ಇದು ಬಂದ್ಬಿಟ್ಟು ಎಷ್ಟೊಂದು ಜನದ ಫೇವ್ರೇಟ್ ಆಗಿಬಿಟ್ಟಿದೆ, ನಾನು ಇದನ್ನು ಫಿನಿಷ್ ಮಾಡಲೇಬೇಕು ಅಂದಾಗ ಇಲ್ಲಿ ವಿಕ್ಟಿಮ್ ಆಗಿರೋದು ನಾನೇನು ಕೆಟ್ಟ ಹುಡುಗ ಅಲ್ಲ ಅಂತ ಅವಳ ನೋಡಿ ಕೇಳಿದಾಗ ಸರ್ ನನಗೆ ಗೊತ್ತು ನಾನು ಮಾಡಿರೋದು ತಪ್ಪೆ, ನಾನು ಏನು ಮಾಡಲಿ, ಆದರೆ ನನಗೆ ಇದನ್ನು ಗಿವ್ ಅಪ್ ಮಾಡೋಕ್ಕಾಗಲ್ಲ, ನನ್ನ ಟೀಚರ್ಸ್ನೇ ಹೀಗೆಲ್ಲ ಹಿಡ್ಕೊಂಡು ಬರ್ತಿರೋದು ತಪ್ಪು ಅಂತ ಹೇಳಿದಾಗ ಸರಿ ಆಯಿತು, ಇನ್ನೊಂದು ವಿಷಯ ಐತೆ, ನೀನ್ಯಾಕೆ ನನ್ನ ಮೇನ್ ಕ್ಯಾರೆಕ್ಟರ್ ಆಗಿ ಹಾಕಬಾರ್ದು ಅಂತ ಹೇಳಿದಾಗ ಇವಳಿಗ ಏನು ಸರ್ ಇಲ್ಲ ಅರ್ಥ ಆಗಲಿಲ್ಲ ಅಂತ ಕೇಳ್ತಾಳೆ. ಇಲ್ಲಿ ನೋಡಮ್ಮ, ಸ್ನೇಹನ ಮತ್ತು ಇವನ್ನ ಇಬ್ಬರು ಒಂದು ಮಾಡ್ತೀಯ ತಾನೆ, ಹಾಗಾದರೆ ನಾನು ಎಲ್ಲಿಗೆ ಹೋದೆ ಅಂತ ಕೇಳಿದಾಗ ಇವಳು ಅಂತೇಳಿ ನೀವು ಬಂದ್ಬಿಟ್ಟು ಸೈಡ್ ಕ್ಯಾರೆಕ್ಟರ್ ಸರ್ ಅಂತ ಹೇಳ್ತಾಳೆ. ಏನು ಸೈಡ್ ಕ್ಯಾರೆಕ್ಟ್ರಾ? ನಾನು ಸೈಡ್ ಕ್ಯಾರೆಕ್ಟ್ರಾ? ನನ್ನ ಜೀವನದಲ್ಲೇ ನನ್ನ ಸೈಡ್ ಕ್ಯಾರೆಕ್ಟ್ರಲ್ಲಿ ಇರಲೇ ಇಲ್ಲ, ನೀನು ನನ್ನನ್ನು ಹೀಗೆ ಸೈಡ್ ಕ್ಯಾರೆಕ್ಟರ್ ಮಾಡಿಬಿಟ್ಟ ಅಂತ ಹೇಳ್ತಿರ್ತಾರೆ. ನೀನು ಮಾಡ್ತೀಯ ಮತ್ತೆ ಅಗೇನ್ ನೀನು ಬರೀತೀಯ ಸರಿನಾ, ಅದನ್ನು ನನ್ನ ಮೇನ್ ಕ್ಯಾರೆಕ್ಟರ್ ಆಗಿ ಹಾಕಬೇಕು ಅಂದಾಗ ಇವ್ರಿಗೇನಪ್ಪ ಮೇನ್ ಕ್ಯಾರೆಕ್ಟರ್ ಆಗಿ ಇಲ್ಲ, ಅದೇ ಪ್ರಾಬ್ಲಮ್ ಇವರಿಗೆ ಅಂತ ಇವಳು ಯೋಚಿಸ್ತಿರ್ತಾಳೆ. ಹಾಗೆ ನೀನು ಬರೆಯೋ ಪ್ರತಿ ಎಪಿಸೋಡ್ನ ನಾನು ನೋಡಲೇಬೇಕು ಅಂತ ಹೀರೋ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣವೇ ಅಯ್ಯೋ ಸರ್ ಅದು ಹೇಗೆ ಸಾಧ್ಯ, ನಾನು ಬಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗಿಮೆನ್ಸ್ ಎಲ್ಲನೂ ಹಾಕ್ತೀನಿ, ನೀವು ನೋಡಿದ್ರೆ ಅದು ಹೇಗೆ ಸಾಧ್ಯ ಅಂತ ಅವಳಿಗೆ ಸ್ವಲ್ಪ ಒಂಥರ ಆಗ್ತಿರುತ್ತಾ. ಹೀರೋ ಇಲ್ಲ ಆಗಲ್ಲ, ಒಂದು ನೀನು ಬರೆಯೋ ನಾವಲೆಲ್ಲನೂ ನಾನು ನೋಡಬೇಕು, ಇಲ್ಲಾಂದರೆ ನೀನು ಅದನ್ನು ಡಿಲೀಟ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗೊಂದು ಕಾಲ್ ಬರುತ್ತೆ, ಅದರಿಂದ ಹೀರೋ ಅಲ್ಲಿಂದ ಹೋಗಬೇಕಾದಾಗ ನಿನಗಿರೋದು ಎರಡೇ ಚಾಯ್ಸು, ಒಂದು ನಾನು ನೋಡಬೇಕು, ಇಲ್ಲಾಂದರೆ ನೀನು ಡಿಲೀಟ್ ಮಾಡಬೇಕು ಅಂದಾಗ ಹೀರೋಯಿನ್ ಸರಿ ಓಕೆ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ. ಹೀರೋನ ಚೆಕ್ ಮಾಡೋಕ್ಕೆ ಬಿಡ್ತಾಳೆ. ಅದರಿಂದ ಹೀರೋನು ಅಲ್ಲಿಂದ ಹೋಗ್ತಾನೆ. ಹೋಗಿದ್ದ ಸ್ಪೀಡಲ್ಲೇ ಅಗೇನ್ ರಿಟರ್ನ್ ಬಂದುಬಿಟ್ಟು ಅವ್ರು ಕುಡಿತಿದ್ರಲ್ಲ ಕಾಫಿನ, ಅದನ್ನು ಮತ್ತೆ ತಗೊಂಡು ಅವಳಿಗೊಂದು ಲುಕ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇವಳಿಗ ಅಯ್ಯೋ ದೇವರೇ, ಇವ್ರನ್ನ ಇಟ್ಕೊಂಡು ನಾನು ಏನು ಮಾಡ್ತೀನೋ, ಇವ್ರಿಗೆ BL ನಾವಲ್ ಬರೆದಿರೋದು ತೊಂದರೆ ಅಲ್ಲ, ಇವ್ರ ಮೇನ್ ಕ್ಯಾರೆಕ್ಟರ್ ಆಗಿಲ್ವಲ್ಲ ಅದೇ ಇವ್ರ ಪ್ರಾಬ್ಲಮಾ ಅಂತ ಯೋಚಿಸ್ತಿರ್ತಾಳೆ ಹೀರೋ ಬಗ್ಗೆ. ಈ ಕಡೆ ಹೀರೋನು ಆಫೀಸ್ ರೂಮ್ಗೆ ಹೋದಾಗ ಅವ್ರ ಮಿಕ್ಕಿದ ಫ್ರೆಂಡ್ಸ್ ಎಲ್ಲನೂ ಅಲ್ಲಿ ಕುತ್ಕೊಂಡಿರ್ತಾರೆ. ಬಾರಪ್ಪ ಬಾ ಬಂದು ಕುತ್ಕೋ ಅಂತ ಹೇಳಿದಾಗ ಹೀರೋನು ಸರಿ ಓಕೆ ಅಂತ ಹೇಳಿ ಅವರು ತನ್ನ ಜಾಗದಲ್ಲಿ ಹೋಗಿ ಕುತ್ಕೊಳ್ತಾರೆ. ಆಗ ಗೊತ್ತಾಗುತ್ತೆ EBC ಅಂತ ದೊಡ್ಡ TV ಶೋ ಇರುತ್ತೆ, ಅವ್ರು ಬಂದ್ಬಿಟ್ಟು ಇಲ್ಲಿ ಶೋನ ನಡೆಸ್ತಾರಂತ. ಇದನ್ನು ಕೇಳಿಸ್ಕೊಂಡು ದಾಜುಗಂತೂ ವಾವ್ ನಿಜವಾಗ್ಲೂ ಅವ್ರು ಬರ್ತಾರಾ ಅಂತ ಕುತೂಹಲದಿಂದ ಕೇಳಿದಾಗ ಅವರು ಪ್ರಿನ್ಸಿಪಲ್ ಮೇಡಮು ಎಸ್ ಬಿಡಿ, ನೀವು 4 ಜನನೇ ಈ ಸ್ಕೂಲ್ಗೆ ಹೆಮ್ಮೆ ಸರಿನಾ, ನೀವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಹೇಳಿ ಒಬ್ಬೊಬ್ರಿಗೂ ಒಂದೊಂದು ಕೆಲಸನ ಹೇಳ್ತಾರೆ. ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು ಅಂತ. ಕೊನೆಗೆ ದಾಜು ಹತ್ರ ಬಂದ್ಬಿಟ್ಟು ದಾಜು ನಿನಗೆ ಈ ಕೆಲಸ ಕಣಪ್ಪ ಅಂತ. ಅವ್ರಿಗೂ ಮತ್ತು ದಾಜುಗೆ ಸ್ವಲ್ಪ ಕೆಮಿಸ್ಟ್ರಿ ಚೆನ್ನಾಗಿದೆ, ಅವರಿಬ್ಬರು ಹಾಗೆ ಏನೋ ಒಂದು ಪ್ರೇಮಿಗಳ ಥರ ನಡ್ಕೊಳ್ತಿರ್ತಾರೆ. ಓ ನಾವು ಹೀಗೆ ಮಾಡೋದ ಹಾಗೆ ಮಾಡೋದ ಅಂತ ಅವ್ರು ನಡ್ಕೊಂಡು ಲಾಸ್ಟಿಗೆ ಹೀರೋ ಹತ್ರ ಬರ್ತಾರೆ. ಏನಪ್ಪ ನಿನ್ನ ಹತ್ರ ಎಲ್ಲನೂ ಚೆನ್ನಾಗಿದೆ, ಒಂದೇ ಒಂದು ತಪ್ಪಿದೆ, ನಿನ್ನ ಚಶ್ಮಾನ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಅಂದಾಗ ಹೀರೋ ಇಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲರೂ ಲೋ ಏನೋ ಆಯಿತು ನಿನಗೆ ಅಂತ ನೋಡಿದಾಗ ಆ ಪ್ರಿನ್ಸಿಪಲ್ ಮೇಡಮ್ ಓ ಸಾರಿ ನನಗೆ ಕೇಳಿಸ್ಲಿಲ್ಲ ಅನಿಸುತ್ತೆ, ಬಿಡು ಏನೂ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಹಾಗೆ ಮೋತಾಡ್ ಹಲ್ ಬಿಟ್ಕೊಂಡು ಸಮಾಧಾನ ಮಾಡ್ಸೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಹೀರೋ ಇಲ್ಲ ಆಗಲ್ಲ ಅಂತಲೇ ಹೇಳೋದು. ಅವರು ಇಲ್ಲ ಅಪ್ಪ ನೀನು ಬರಲಿಲ್ಲ ಅಂದರೆ ಮುಂದೆ ಫ್ಯೂಚರಲ್ಲಿ EBC ಅವ್ರು ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹೀರೋ ಇಲ್ಲ ಆಗಲ್ಲ ಅಂತ ಅವರು ತನ್ನ ಹಠದಲ್ಲೇ ಇದ್ದಾರೆ. ಆ ಮೇಡಮ್ಗೆ ಮಗು ಕೊಡ್ದಂಗೆ ಐತೆ. ಅವರು ಇಲ್ಲಪ್ಪ ನೀನು ಬರಲೇಬೇಕು ಅಂದಾಗ ಇಲ್ಲ ಮ್ಯಾಮ್ ನನ್ನ ಮಾತಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇವ್ರಿಗೆ ಚಪ್ಪಲಿ ತಗೊಂಡು ಮುಖದ ಮೇಲೆ ಹೊಡೆದಂಗೆ ಆಯಿತು. ಆಗ ದಾಜು ಎದ್ಬಿಟ್ಟು ನಾನು ಸಮಾಧಾನ ಮಾಡಿಸ್ತೀನಿ ಅವ್ರನ್ನ, ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆನೇ ಇಲ್ಲ ಅಂದಾಗ ಆ ಮೇಡಮ್ ದಾಜು ನೀನೇ ಟೇಕ್ ಕೇರ್ ಮಾಡಿ ನೋಡ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ರಿಗೂ ಈ ಎಪಿಸೋಡ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರಾದರೂ ಹೊಸದಾಗಿ ಈ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೈ ಗೈಸ್.